ಜನ ಈ ಒಂದು ದೇಶದಲ್ಲಿ ಕಾಂಗ್ರೆಸ್ನವರು ಇದ್ರೆ ಬಂಡವಾಳಗಾರರಿಗೆ ಶ್ರೀಮಂತರಿಗೆ ಅನುಕೂಲ ಆಗೋದಿಲ್ಲ, ಇವುಗಳನ್ನ ಮುಗಿಸಬೇಕು ಅಂತಕ್ಕಂಥ ಹುನ್ನಾರವನ್ನ ಮಾಡಿದ್ರು. ಮಹಾತ್ಮ ಗಾಂಧೀಜಿಯವರಿಗೆ ಎದೆಗೆ ಗುಂಡು ಹೊಡೆದು ಕೊಂದಂತಹ ಜನಗಳೇ ಇಂದಿರಾ ಗಾಂಧಿಗಳಿಗೆ ವಿರುದ್ಧವಾದಂತಹ ಒಂದು ರೀತಿಯಲ್ಲಿ ಇಂದಿರಾ ಗಾಂಧಿಯವರ ಎದೆಗೆ 18 ಗುಂಡುಗಳನ್ನು ಹೊಡೆದು, ಒಂದಲ್ಲ ಎರಡಲ್ಲ, ಆ ತಾಯಿಯ ಎದೆಗೆ 18 ಗುಂಡುಗಳನ್ನು ಹೊಡೆದು ದೇಹ ಛಿದ್ರ ಛಿದ್ರಾಗಿ ತೂತಾಗಿ ರಕ್ತ ಹೊರದು ಹೋಯಿತು. ಈ ದೇಶಕ್ಕೋಸ್ಕರ, ಈ ದೇಶದ ಜನಕ್ಕೋಸ್ಕರ ಅಂತಹ ಸಾವು ಯಾವ ಪಕ್ಷದ ನಾಯಕನಿಗೂ ಬಂದಿಲ್ಲ. ಅದು ಬಂದಿದ್ರೆ ನಮ್ಮ ಕಾಂಗ್ರೆಸ್ಸಿನ ಪಕ್ಷದ ಅಭಿನಯಕ್ಕೆ ಇಂದಿರಾ ಗಾಂಧಿಯವರಿಗೆ ಬಂತು. ಜನ ಕಣ್ಣೀರು ಹಾಕಿದ್ರು, ಇಡೀ ದೇಶದಲ್ಲೇ ಕಣ್ಣೀರು ಹರಿದು ಹೋಯ್ತು, ಕೋಡಿ ಆಯ್ತು. ಆ ಕೋಡಿಯಲ್ಲಿ ಬಂದಂತವರೇ ನಮ್ಮ ರಾಜೀವ್ ಗಾಂಧಿಯವರು. ರಾಜೀವ್ ಗಾಂಧಿಯವರನ್ನು ಕೂಡ ದೇಶದಲ್ಲಿ ಪ್ರಧಾನಮಂತ್ರಿಯನ್ನಾಗಿ ಜನ ಮಾಡಿದ್ರು. ಅದೇ ರಾಜೀವ್ ಗಾಂಧಿಯವರು ನಮ್ಮ ಮಹಿಳೆಯರಿಗೆ ಕೊಟ್ಟಂತಹ ಕಾರ್ಯಕ್ರಮ ಯಾವುದಮ್ಮ? ನೀವು ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ತಿರ್ಲಿಲ್ಲ, ನೀವ್ಯಾರು ಗ್ರಾಮ ಪಂಚಾಯತ್ ಸದಸ್ಯರಾಗ್ತಿರ್ಲಿಲ್ಲ, ನಿಮ್ಗೆ ಯಾರು ರಾಜಕೀಯ ಅಧಿಕಾರ ಸಿಗುತ್ತಿರ್ಲಿಲ್ಲ. ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ನೀವು ಅಧ್ಯಕ್ಷರಾಗಿದ್ರೆ, ಸದಸ್ಯರಾಗಿದ್ರೆ, ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಅವರು ಕೊಟ್ಟಂತಹ ಒಂದು ಆಶೀರ್ವಾದದಿಂದ ನಿಮ್ಮಂತಹ ಅನೇಕ ಹೆಣ್ಮಕ್ಳು ಇವತ್ತು ರಾಜಕೀಯಕ್ಕೆ ಬಂದಿದ್ದೀರಿ. ಇದು ನಿಜವಾದಂತಹ ರಾಜಕೀಯದ ಶಕ್ತಿಯನ್ನು ತುಂಬುವಂತಹ ಯೋಜನೆಗಳು ಬಂದದ್ದು ಕಾಂಗ್ರೆಸ್ ಪಕ್ಷದಿಂದ ಮಹಿಳೆಯರ ಪರವಾಗಿ. ಇವತ್ತು ನಾವು ಅದನ್ನ ನೆನೆಸ್ಕೋಬೇಕಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಮತಗಳನ್ನು ಕೊಡಬೇಕಲ್ಲ, ಮಹಿಳೆಯರ ರಕ್ಷಣೆ ಮಾಡತಕ್ಕಂತಹ ಪಕ್ಷಕ್ಕೆ ನಾವು ಸದಾಕಾಲ ಬೆಂಬಲವಾಗಿರ್ಬೇಕಲ್ಲ, ನಾವು ಮಾಡಬೇಕಾಗ್ತದೆ.